everyone fine. ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಂಘಟನೆಗಳು ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಖಾಕಿ ಬ್ರೇಕ್ ಹಾಕಿದೆ. ಗಲಾಟೆಯನ್ನ ಖಂಡಿಸಿ ಮೈಸೂರು ಚಲೋ ಹಮ್ಮಿಕೊಂಡಿದ್ದ ಒಂದು ಸಂಘಟನೆ, ಅದೇ ರೀತಿಯಾಗಿ ಘಟನೆಗೆ ಬಿಜೆಪಿ ಆರ್ಎಸ್ಎಸ್ ಕಾರಣ ಅಂತ ಕೆಲ ಸಂಘಟನೆಯಿಂದ ಜನಜಾಗೃತಿ ಅಭಿಯಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಈ ಎರಡೂ ಸಂಘಟನೆಗಳ ಕಾರ್ಯಕ್ರಮಗಳಿಗೂ ಕೂಡ ಖಾಕಿ ಈಗ ಬ್ರೇಕ್ ಹಾಕಿದೆ. ಈ ಎರಡೂ ಕಾರ್ಯಕ್ರಮಕ್ಕೆ ಪೊಲೀಸರು ಅನುಮತಿಯನ್ನ ನಿರಾಕರಣೆ ಮಾಡಿದ್ದಾರೆ. ಫೆಬ್ರವರಿ 24ನೇ ತಾರೀಕು ನಿಗದಿಯಾಗಿದ್ದಂತ ಈ ಎರಡೂ ಕಾರ್ಯಕ್ರಮಗಳಿಗೆ ಅನುಮತಿ ಕೊಟ್ಟಿಲ್ಲ ಪೊಲೀಸರು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಈ ಆರೋಪ ಬರಬಾರ್ದಲ್ಲ, ಹೀಗಾಗಿ ಅನುಮತಿಯನ್ನ ಸ್ವೀಕಾರ ಮಾಡಿಲ್ಲ. ಪೊಲೀಸರು ಎರಡೂ ಕಾರ್ಯಕ್ರಮಗಳಿಗೂ ಕೂಡ ಬ್ರೇಕ್ ಹಾಕಿದ್ದಾರೆ. ಮೈಸೂರು ಚಲೋ ಬೃಹತ್ ಜನಾಂದೋಲನ ಜಾಗೃತಿ ಅನ್ನುವಂಥ ಒಂದು ಅಭಿಯಾನ, ಅದೇ ರೀತಿಯಾಗಿ ಈ ಘಟನೆಯನ್ನು ಖಂಡಿಸಿ ಒಂದು ಹೋರಾಟಕ್ಕೆ ಅಂತ ಕರೆ ಕೊಟ್ಟಿದ್ರು. ಆ ಎರಡೂ ಸಂಘಟನೆಗಳ ಹೋರಾಟ ಅಥವಾ ಅವರ ಅಭಿಯಾನಕ್ಕೂ ಕೂಡ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ. ಫೆಬ್ರವರಿ 24ನೇ ತಾರೀಕು ಈ ಒಂದು ಹೋರಾಟಗಳನ್ನ ಮಾಡಬೇಕು ಅಂದ್ಕೊಂಡಿದ್ರು. ಘಟನೆಗೆ ಬಿಜೆಪಿ ಹಾಗೂ RSS ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಹೋರಾಟ ಇದಾಗಿತ್ತು. ಬಟ್ ಇದಕ್ಕೆ ಬ್ರೇಕ್ ಬಿದ್ದಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆಗಿತ್ತು. ಅದೇ ರೀತಿಯಾಗಿ DSP ಕಾರಿನ ಮೇಲೆ ಕಲ್ಲು ತೂರಾಟ ಆಗಿತ್ತು. 20ಕ್ಕೂ ಹೆಚ್ಚು ಆರೋಪಿಗಳ ಅರೆಸ್ಟ್ ಆಗಿತ್ತು. ಬಟ್ ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿರೋದು. ಹೇಗೆ ಸಾವಿರಾರು ಜನರಲ್ಲಿ ಬಂದರು, ಜಮಾಯಿಸಿದ್ರು, ಗಲಾಟೆ ಆಗಿದ್ದು ಹೇಗೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಹಾಗೆ ಉಳ್ಕೊಂಡಿದೆ. ಇನ್ನು ಕೆಲವೊಂದು CCTV ದೃಶ್ಯಗಳನ್ನ ಆಧಾರವಾಗಿಟ್ಕೊಂಡು ಪೊಲೀಸರು ಕೆಲ ಆರೋಪಿಗಳನ್ನು ಬಂಧಿಸಿ ಇನ್ನೂ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಬಟ್ ಈಗ ಈ ಎರಡು ಸಂಘಟನೆಗಳು ಕೂಡ ಒಂದು ಪ್ರತಿಭಟನೆ, ಹೋರಾಟ ಅಥವಾ ಅಭಿಯಾನಕ್ಕೆ ಅಂತ ಏನು ಅನುಮತಿ ಕೇಳಿದ್ರು, ಅದಕ್ಕೆ ಪೊಲೀಸರು ಅನುಮತಿ ಕೊಟ್ಟಿಲ್ಲ. ಕಾರಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಬಿಡುತ್ತೆ ಅನ್ನುವಂಥ ಕಾರಣಕ್ಕೆ ಇವರೇನೋ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ, ಜನಜಾಗೃತಿ ಮೂಡಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಹೋರಾಟ ಆಗುವಂಥ ಸಂದರ್ಭದಲ್ಲಿ ಒಂದು ಕಲ್ಲು ಬಿತ್ತು ಅಂದ್ರೂ ಸಾಕು, ಅಲ್ಲಿ ಕಲ್ಲು ತೂರಾಟ ಆಗುತ್ತೆ, ಜಗಳಗಳಾಗುತ್ತೆ, ಗಲಭೆಗಳು ಉಂಟಾಗುತ್ತೆ. ಅದೆಲ್ಲದಕ್ಕೂ ಯಾರು ಹೊಣೆ ಆಗ್ತಾರೆ? ಸುಮ್ಮನೆ ಇವ್ರು ಮಾಡ್ತಾರೆ ಹೋರಾಟ ಅಂದರೆ ಭದ್ರತೆ ಬೇರೆ ಕೊಡಬೇಕಾಗತ್ತೆ. ಹಾಗಾಗಿ ಸ್ವೀಕಾರ ಮಾಡಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಈಗಾಗಲೇ ಈ ಒಂದು ಉದಯಗಿರಿ ಠಾಣೆ ಮೇಲೆ ಆಗಿರುವಂಥ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಎರಡು ಸಂಘಟನೆಗಳು ಕರೆ ಕೊಟ್ಟಿದ್ವು, ಹೋರಾಟ ಮಾಡಬೇಕು, ಪ್ರತಿಭಟಿಸಬೇಕು ಅಂತ. ಬಟ್ ಪೊಲೀಸರು ನಿರಾಕರಣೆ ಮಾಡಿದ್ದಾರೆ. ಏನೇನು ಕಾರಣಗಳನ್ನು ಕೊಟ್ಟಿದ್ದಾರೆ? ಮುಖ್ಯವಾಗಿ ಉದಯಗಿರಿ ಪೊಲೀಸ್ ಠಾಣೆ ಮೇಲಾದಂತಹ ಕಲ್ಲು ತೂರಾಟದ ಪ್ರಕರಣ ಏನಿದೆ, ಈ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಜೊತೆಗೆ ಪೊಲೀಸರ ಒಂದು ಹಿತದೃಷ್ಟಿಯಿಂದ, ಜೊತೆಗೆ ಮೈಸೂರಿನಲ್ಲಿ ಶಾಂತಿಗೆ ಭಂಗವಾಗದ ರೀತಿಯಲ್ಲಿ ರಕ್ಷಣೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಿಜೆಪಿ ಸೇರಿದಂತೆ ಹಲವು ಸಂಘಟನೆಗಳು ಇವತ್ತು ಏನು ಇದೇ 24ನೇ ತಾರೀಕು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಅಂದ್ರೆ ಮೈಸೂರು ಚಲೋಗೆ ಕರೆಯನ್ನು ಕೊಟ್ಟಿದ್ರು. ಇದಕ್ಕೆ ಪ್ರತಿಯಾಗಿ ಏನು ಇಲ್ಲಿ ಬಿಜೆಪಿ ಮತ್ತೆ RSS ನವರು ಇಲ್ಲಿ ಈ ಒಂದು ಗಲಾಟೆ ಆಗ್ಲಿಕ್ಕೆ ಕಾರಣರಾಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅದನ್ನ ಧಿಕ್ಕರಿಸಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎದುರಾಳಿ ಪಕ್ಷದ ನಾಯಕರುಗಳು ಸೇರಿದಂತೆ ಹಲವು ಸಂಘಟನೆಗಳು ಮತ್ತೊಂದು ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೇಳಿರ್ತಕ್ಕಂಥದ್ದು. ಈ ಎರಡೂ ಸಂಘಟನೆಗಳು ಕೇಳಿರ್ತಕ್ಕಂತ ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಘರ್ಷಣೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದೀಗ ಪೊಲೀಸರು ಆ ಒಂದು ಅನುಮತಿಯನ್ನ ನಿರಾಕರಣೆ ಮಾಡಲಾಗಿರ್ತಕ್ಕಂಥದ್ದು. ಎರಡೂ ಕಾರ್ಯಕ್ರಮಕ್ಕೂ ಕೂಡ ಪೊಲೀಸರು ಅನುಮತಿಯನ್ನ ನಿರಾಕರಣೆ ಮಾಡುವ ಮುಖಾಂತರ, ಯಾಕೆಂತ ಹೇಳಿದ್ರೆ ಎರಡೂ ಸಂಘಟನೆಗಳು 24ನೇ ತಾರೀಕಿನಂದೇ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಒಂದು ಕಡೆ ಮೈಸೂರು ಚಲೋ ಆದ್ರೆ ಮತ್ತೊಂದು ಕಡೆ ಜನಜಾಗೃತಿ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಹೀಗಾಗಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಅನುಮತಿಯನ್ನ ನಿರಾಕರಣೆ ಮಾಡತಕ್ಕಂಥ ಒಂದು ಕೆಲಸವನ್ನ ಪೊಲೀಸರು ಮಾಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾದಂತಹ ಘಟನೆ ಏನಿತ್ತು, ಈ ಒಂದು ಘಟನೆಯಿಂದಾಗಿ ಸಾಕಷ್ಟು ಗಲಭೆಗಳಾಗ್ತಕ್ಕಂಥ ಸಾಧ್ಯತೆಗಳಿದ್ವು. ಜೊತೆಗೆ ಈಗ ಮುಖ್ಯವಾಗಿ ನಿನ್ನೆಯಷ್ಟೇ ಮೌಲ್ಯ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಹೀಗೆ ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಾಯಕರುಗಳೇನಿದ್ದಾರೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂಥವ್ರು ಒಂದಿಷ್ಟು ಜನಜಾಗೃತಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಅನ್ನೋ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ರು. ಹೀಗಾಗಿ ಇಬ್ಬರಿಗೂ ಕೂಡ ಅನುಮತಿಯನ್ನು ನಿರಾಕರಣೆ ಮಾಡುವ ಮುಖಾಂತರ ಇಲ್ಲಿ ಪ್ರತಿಭಟನೆಗೆ ಅವಕಾಶವನ್ನು ಕೊಡದೇ ರೀತಿಯಲ್ಲಿ, ಜೊತೆಗೆ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಆದ್ರೆ ಬಿಜೆಪಿಯ ನಾಯಕರಲ್ಲಿರುವಂತೆ ನಾವು ಆ ಒಂದು ಜಾಗದಲ್ಲಿ ಏನು ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡದೇ ಇದ್ರು ಕೂಡ ಮತ್ತೊಂದು ಜಾಗದಲ್ಲಿ ಪ್ರತಿಭಟನೆ